ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಪತ್ರಕರ್ತರು ಒಂದು ಪ್ರಶ್ನೆ ಕೇಳಿದ್ರು. ಏನು ಪ್ರಶ್ನೆ ಸರ್? ಡಿ ಕೆ ಶಿವಕುಮಾರ್ 21ನೇ ತಾರೀಕು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಕೇಳಿದ್ರು. ಅದಕ್ಕೆ ಸಿದ್ದರಾಮಯ್ಯ ಅವ್ರು ನಿಮ್ಮನ್ನು ಕೇಳಿದ್ರೇನ್ರಿ, ನಿಮ್ಗೆ ಹೇಳಿದ್ರೇನ್ರಿ ಅಂತ ಗರ್ಮ್ ಆಗಿಬಿಟ್ರು. ಹೆಂಗಿದೆ ನೋಡಿದ್ರ ಅವ್ರಿಗೆ ಗರ್ಮು? ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡೋಕ್ಕೆ ಆಗುತ್ತಾ? ಆಗಲ್ಲ. ಇನ್ನು 50 ವರ್ಷ ಇವ್ರಿಗೆ ಮುಖ್ಯಮಂತ್ರಿ ಕೊಟ್ಟರು ಸಮಾಧಾನ ಆಗಲ್ಲ. ಯಾಕೆ ಹೇಳಿ? ಇವರೆಲ್ಲ ಸಮಾಧಾನವಿಲ್ಲದ ಅತೃಪ್ತ ಜನ. ಯಾಕೆ 5 ವರ್ಷ ಕೊಟ್ಟರು, ಮತ್ತೆ ಈಗ 2 ವರ್ಷ ಕೊಟ್ಟರು, ಸಾಲಲ್ವ 7 ವರ್ಷ? ಏನು ಕಡ್ದು ಕಟ್ಟಾಕಿದ್ರಿ ಮುಖ್ಯಮಂತ್ರಿಗಳೇ? ಈಗ ಏನು ಹೇಳ್ತಾ ಇದ್ದಾರೆ ಗೊತ್ತಾ ನಿಮ್ಮ ಸಹಪಾಠಿಗಳೆಲ್ಲ ಮಂತ್ರಿಮಂಡಲದಲ್ಲಿ? ನಾನು ಮಾತಾಡಲ್ಲ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರು ಪಕ್ಷಕ್ಕಾಗಿ ಏನೇನು ಕೆಲಸ ಮಾಡಿದ್ದಾರೆ ಅಂತ ಕೂಡ ಒಂದು ನಿಮಿಷ ಯಾರು ಯೋಚನೆ ಮಾಡಲ್ವಲ್ಲ. ದಿನೇಶ್ ಗುಂಡೂರಾವ್ ಒಂದು ರೀತಿ ಮಾತು, ಜಾರ್ಜ್ ಒಂದು ಕಡೆ ಮಾತು, ಇನ್ನೊಬ್ಬ ಮಂತ್ರಿ ಒಂದು ಮಾತು, MLA ಒಂದು ಮಾತು. ಏನ್ರಿ ಇದು? 30 ಜನನೂ ಮಾತಾಡ್ಬಿಡ್ರಿ. ಆದರೆ ನಾ ಮಾತಾಡಲ್ಲ, ಹೈಕಮಾಂಡ್ ಹೇಳೈತೆ. ಯಾವ ಕಮೆಂಡು ಇಲ್ಲ ನಿಮಗೆ. ಇನ್ಯಾವ ಕಮೆಂಡ್ ಐತೆ ಹೇಳಿ ನೋಡೋಣ. ಹೈಕಮಾಂಡ್ಗೂ ಬೆಲೆ ಇಲ್ಲ, ನಿಮಗೆ ಬೆಲೆ ಇಲ್ಲ. ಫಸ್ಟ್ ಆಫ್ ಆಲ್ ಈ ಥರದೊಂದು ವಿಷಯನೀಗ ಮಾಡ್ತಾಯಿದ್ದೀರಲ್ಲ, ಸರಿನಾ? ನಿಮಗೆ ಏನು ಸಮಾಧಾನ ತಂತು ಸಿದ್ದರಾಮಯ್ಯ ಅವರೇ? ಸಮಾಧಾನ ಯಾವಾಗ ಆಗತ್ತೆ ಹೇಳ್ಬಿಡಿ ಹೋಗಲಿ. ನಿಮ್ಮ ಮಗ ಹೇಳಿದ್ರಲ್ಲ ಹಂಗೆ, ಯಾರು ಅಹಿಂದ ನಾಯಕನಿಗೆ ಮುಖ್ಯಮಂತ್ರಿ ಮಾಡಿಬಿಟ್ರೆ ಸಮಾಧಾನ ಆಗುತ್ತಾ? ನಿಮ್ಮ ಸಹಪಾಠಿಯಾಗಿ ಡಿ ಕೆ ಶಿವಕುಮಾರ್ ನಿಮ್ಮ ಕೆಲಸ ಮಾಡಿದ್ದು ಒಪ್ಪಿಗೆ ಆಗಿಲ್ಲ. ಯಾರ್ರೀ ಕೇಸ್ ಮಾಡಿಲ್ಲ, ಯಾರ್ರೀ ಮೋಸ ಮಾಡಿಲ್ಲ? ನಿಮ್ಮ ಪ್ರೆಸಿಡೆಂಟೇ, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರೆಸಿಡೆಂಟೇ ಮಾಡಿದ್ದಾರೆ. ಅವರ ಮಾಜಿ ಪ್ರೆಸಿಡೆಂಟ್ಗಳು ಮಾಡಿದ್ದಾರೆ. ಎಲ್ಲ 1000 ಕೋಟಿಗಳೇ, 1-2 ಕೋಟಿಗಳಲ್ಲ. ಇವನು ಅದರಲ್ಲಿ ಒಂಚೂರು ಅರ್ಧ ಭಾಗ ಇದೆ ಅಷ್ಟೇ. ಡಿ ಕೆ ಶಿವಕುಮಾರ್ ಏನು ಬರೀ 14,000 ಕೋಟಿ. ಅವರೆಲ್ಲ 15,000 ಕೋಟಿನೇ ಮೋಸ ಮಾಡಿಬಿಟ್ಟವ್ರಲ್ಲ. ಇವನು ದುಡ್ದಾರು ಇಟ್ಟು ಲೆಕ್ಕ ಕೊಡ್ತಾವನೆ. ಒಂದಷ್ಟು ಬಡ್ಡಿ ಇದನ್ನು ಕಟ್ತಾ ಇದ್ದಾನೆ, ಟ್ಯಾಕ್ಸ್ ಕಟ್ತಾ ಇದ್ದಾನೆ. ಈ ಅಪ್ಪನ ಮೇಲೆ ಏನಪ್ಪ ನಿನಗೆ ದ್ವೇಷ? ಹೇಳು ಸಿದ್ದರಾಮಯ್ಯ ಅವರೇ, ಇದು ಸರಿಯಾದ ಕ್ರಮ ಅಲ್ಲ. ಮತ್ತು ನೀವು ಹಿಂಗೆಲ್ಲ ಹೇಳಿ ಮಾತಿಗೆ ಒಬ್ಬೊಬ್ರು ನಾನು ಮಾತಾಡಲ್ಲ ಅಂತ ಊರೆಲ್ಲ ಮಾತಾಡೋದು, ಸುದ್ದಿ ಮಾಡೋದು, ಇದು ಎಲ್ಲ ಹೆಣ್ಮಕ್ಳು ಮಾಡೋ ಕೆಲಸ. ಯಾರಿಗೂ ಹೇಳ್ಬೇಡ ನಾನು ಹೇಳಿದ್ದು ಅಂತ ಹೆಣ್ಮಕ್ಳು ಹೇಳ್ತಾರೆ ಗೊತ್ತಾ, ಅಕ್ಕಪಕ್ಕದ ಮನೆಯಲ್ಲಿ. ಆ ಥರ ಆಯಿತು ನಿಮ್ಮ ಕತೆ. ಏನಪ್ಪ ಇದು ಸಮಾಜ ಹೆಂಗಿದೆ? ಯಾಕೆ ಹಿಂಗಾಯಿತು ಅಂತಲೇ ಅರ್ಥ ಆಗಿಲ್ಲಪ್ಪ. ಮಂತ್ರಿಮಂಡಲದಲ್ಲಿ ಎಷ್ಟು ಬಿಗಿಯಾಗಿರಬೇಕು, ಹೆಂಗೆ ಏನು ಒಂದು ಚೂರು ಆಲೋಚನೆ ಮಾಡ್ತಾಯಿದ್ದೀರಾ? ಹೇಳಿ. ಇನ್ನೂ 2.5 ವರ್ಷ ಇದೆ. ನಾವು ಪಾಪಿಗಳು, ಇನ್ನೂ 2.5 ವರ್ಷ ನಾವು ಹೆಂಗೆ ಸಹಿಸ್ಕೊಂಡಿರೋಣ ನಿಮ್ಮನ್ನು ಅಂತ ನಮಗೆ ಅರ್ಥ ಆಗಿಲ್ಲ. ಈ ಥರ ಮಾತಾಡೋರಲ್ಲ ನಮ್ಮ ಕರ್ಮ ಅಲ್ವಾ? ವಿರೋಧ ಪಕ್ಷದವ್ರಂತೂ ಇಲ್ಲವೇ ಇಲ್ಲ ಬಿಡ್ರಿ. ಅವರೆಲ್ಲ ಮರ್ತೇ ಬಿಟ್ಟವ್ರೆ ನಿಮ್ಮನ್ನೀಗ. ಯಾಕೆ ಮಾತಾಡಬೇಕು ಅಂದ್ಬಿಟ್ಟು ಕೂತ್ಬಿಟ್ಟವ್ರೆ ಸುಮ್ಮನೆ. ಮಾತು ವೇಸ್ಟ್ ಆಗಿಬಿಡುತ್ತೆ. ಎನರ್ಜಿ ಆಗಿರೋಣ. ಎಲ್ಲಿ ಮಾತಾಡ್ತಾರೆ? ವಿಧಾನಸೌಧದಲ್ಲಿ ಮಾತಾಡ್ಬೋದಾ? ಅಲ್ಲೂ ಮಾತಾಡಲ್ಲ. ಯಾಕೆ ಹೇಳಿ? ಅವ್ರಿಗೆ ವಿಷಯನೇ ಇಲ್ವಲ್ಲ. ನೀವು ಮಾಡಿದಂಥ ಕಾರ್ಯಕ್ರಮದಲ್ಲಿ ಕೆಲಸ ಮಾಡಿಲ್ಲ ಅಂತ ಹೇಳೋಕ್ಕೆ ಯಾವುದೂ ವಿಷಯ ಇಲ್ಲ. ಒಂದೇ ನಿಮ್ಮದು ಜಗಳದ ಒಂದೇ ವಿಷಯ ಇರೋದು ಅವ್ರಿಗೆ. ಕೆಲಸ ಮಾಡಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳಲ್ಲ ನೀವು ಯಾರೂ, ಗೊತ್ತು. ಯಾಕೆ ಹೇಳಿ? ಆಗಿಂದನೂ ಅಷ್ಟೇ, 15-20 ವರ್ಷದಿಂದನೂ ಅಷ್ಟೇ. ರಸ್ತೆ ಆಯಿತಾ, ರಿಪೇರಿ ಆಯಿತಾ, ರೋಡ್ ಆಯಿತಾ, ಯಾವುದಕ್ಕೂ ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳಲ್ಲ. ನೀವು ಬೇಕಾಗಿರೋದು ಓನ್ಲಿ ಅಧಿಕಾರ ಇಲ್ವಾ? ನನಗೆ ಅಪಾಪಿಸ್ತೇ ಇರ್ತಾರೆ. ಯಾವ ರೀತಿ ಬೇಕಾದರೂ ಮಾತಾಡ್ತೀರ, ಹೆಂಗೆ ಬೇಕಾದರೂ ನಡ್ಕೋತೀರ. ಏನು ಹೇಳೋಣ ಇದಕ್ಕೆ? ಇಂಥ ವಿಷಯನಿಗೆ ಇಟ್ಕೊಂಡು ನಾನು ಯಾವ ರೀತಿ ಮಾತಾಡೋದು? ಒಂದು ಯೂಟ್ಯೂಬ್ ಮಾಡಬೇಕು ಅಂತಿದ್ದೀವಿ, ಸಕ್ಸಸ್ ಆಗಬೇಕು ಅಂದರೆ ನೀವು ಒಂಚೂರು ಕೆಲಸ ಮಾಡಬೇಕಲ್ವಾ? ಇವೆಲ್ಲ ಒಂಚೂರು ಕೆಲಸ ಮಾಡಿದ್ರೆ ನಿಮ್ಮನ್ನ ಹೊಗಳಿ ಏನಾದ್ರೂ ನಾವು ಜನಗಳಿಗೆ ಸೈ ಅನ್ಸ್ಕೋಬೋದಲ್ವ? ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ.